ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಪರಾಸುರನ ವಧೆ ಎಂಬ 30ನೆಯ ಅಧ್ಯಾಯಕ್ಕೆ ಸ್ವಾಗತ. ಬಳಿಕ ಧರ್ಮರಹಸ್ಯವನ್ನು ಬಲ್ಲ ಶ್ರೀರಾಮನು ಕೋಪಾಯುಕ್ತನಾಗಿ ಖರನನ್ನು ಕುರಿತು ಹೀಗೆಂದನು: ರಾಕ್ಷಸಾಧಮ, ನಿನ್ನ ಗದೆಯು ಮುರಿದದ್ದರಿಂದ ನಿನ್ನ ಸರ್ವ ಬಲವೂ ಹೋಯಿತು. ಶಕ್ತಿಹೀನನಾದ ನೀನು ವ್ಯರ್ಥವಾಗಿ ಗರ್ವಪಡುತ್ತಿದ್ದೀಯೆ. ಸಮಸ್ತ ಶತ್ರುಗಳನ್ನು ಸಂಹರಿಸುವ ಮಹಿಮೆಯುಳ್ಳದ್ದಾಗಿ ಘೋರವೆಂದು ಪ್ರಸಿದ್ಧವಾದ ನಿನ್ನ ಗದೆಯು ನನ್ನ ಬಾಣದಿಂದ ನುಚ್ಚು ನೂರಾಗಿ ಭೂಮಿಯಲ್ಲಿ ಬಿದ್ದಿತು. ನೀನು ಆ ಗದೆಯಿಂದ ನನ್ನನ್ನು ಕೊಂದು ರಾಕ್ಷಸರ ಋಣವನ್ನು ತೀರಿಸುವುದಾಗಿ ಮಾಡಿದ ನಿನ್ನ ಪ್ರತಿಜ್ಞಾ ವಚನಕ್ಕೆ ಭಂಗವಾಯಿತು. ಇನ್ನು ಕ್ಷುದ್ರ ಕರ್ಮಿಯೂ ನೀಚನೂ ಆದ ನಿನ್ನ ಶರೀರವನ್ನು ನನ್ನ ಬಾಣಗಳಿಂದ ಕತ್ತರಿಸಿ ನಿನ್ನ ಪ್ರಾಣಗಳನ್ನು ಅಪಹರಿಸುತ್ತೇನೆ. ಇಂದು ನನ್ನ ಬಾಣಗಳಿಂದ ಕತ್ತರಿಸಲ್ಪಟ್ಟ ನಿನ್ನ ಕೊರಳಿನಿಂದ ಹೊರಟು ಬಿಸಿಯಾಗಿ ನೊರೆಗೂಡಿದ ರಕ್ತವನ್ನು ಈ ಭೂಮಿ ದೇವಿಯು ಪಾನ ಮಾಡಲಿ. ನೀನು ನನ್ನ ಬಾಣಗಳಿಂದ ಹತನಾಗಿ ದೀರ್ಘ ನಿದ್ರೆ ಮಾಡಿದರೆ ದಂಡಕಾರಣ್ಯವಾಸಿಗಳಾದ ಋಷಿಗಳೆಲ್ಲರೂ ಈ ಅರಣ್ಯಕ್ಕೆ ಮೃತ್ಯುವಾದ ರಾಕ್ಷಸಾಧಮನು ಹೋದನೆಂದು ಸುಖವಾಗಿ ವಾಸ ಮಾಡುವರು. ಎಲೈ ರಾಕ್ಷಸಾಧಮ, ನಿನ್ನಿಂದ ಇಲ್ಲಿರುವ ಮುನಿಗಳು ಆಯಾ ಕಾಲಗಳಲ್ಲಿ ಅಗ್ನಿಹೋತ್ರಗಳನ್ನು ಮಾಡಲಂಜಿಕೊಂಡು ಅಗ್ನಿಯಲ್ಲಿ ಹವಿಸ್ಸನ್ನು ಹೋಮ ಮಾಡದೇ ಇದ್ದಾರೆ ಎಂದು ಕೋಪಾಯುಕ್ತನಾಗಿ ನುಡಿದನು. ಖರನು ಕೋಪದಿಂದ ಶ್ರೀರಾಮನನ್ನು ಧಿಕ್ಕರಿಸಿ ಭಯಂಕರವಾಗಿ ಬೊಬ್ಬಿಟ್ಟು ಆತನನ್ನು ಕುರಿತು: ಎಲೆ ಮನುಷ್ಯ, ನೀನು ಅವಿವೇಕಿ, ಇದಕ್ಕೆ ಸಂದೇಹವಿಲ್ಲ. ನನ್ನ ಸಮ್ಮುಖದಲ್ಲಿ ಭಯವಿಲ್ಲದೆ ನುಡಿಯಬಹುದೇ? ನಿನಗೆ ನನ್ನಿಂದ ಮೃತ್ಯುದೇವತೆಯು ಸನ್ನಿಹಿತವಾಗುವುದು. ಆಯಸ್ಸು ಪೂರ್ಣವಾದವರು ತಮ್ಮ ದೇಹದ ಹಿತಾಹಿತಗಳನ್ನು ಅರಿಯದೆ ಮೈಮರೆತು ಕೃತ್ಯಗಳನ್ನು ಎಣಿಸದಿರುವುದು ಸ್ವಭಾವ ಎಂದು ನುಡಿದು ಹುಬ್ಬುಗಳನ್ನು ಗಂಟೆಕ್ಕಿದನು. ಯುದ್ಧ ಮಾಡುವುದಕ್ಕೆ ಆಯುಧವಿಲ್ಲದೆ ಸಮೀಪದಲ್ಲಿ ಒಂದು ದೊಡ್ಡ ಮರವನ್ನು ನೋಡಿ ಅದನ್ನು ಬೇರು ಸಹಿತವಾಗಿ ಕಿತ್ತು ಹಾಕಿದರೆ ಶ್ರೀರಾಮನು ಸಮಾಪ್ತಿಯಾಗುವನೆಂದೆಣಿಸಿ ಔಡು ಕಚ್ಚಿಕೊಂಡು ತೋಳುಗಳಿಂದ ಆ ಮರವನ್ನು ಬೇರು ಸಹಿತವಾಗಿ ಕಿತ್ತು ರಾಮನ ಆಯಸ್ಸು ತೀರಿತೆಂದು ನುಡಿಯುತ್ತಾ ಆತನ ಮೇಲೆ ಹಾಕಿದನು. ಮಹಾಪರಾಕ್ರಮಶಾಲಿಯಾದ ಶ್ರೀರಾಮನು ಅತ್ಯಂತ ಕೋಪಾಯುಕ್ತನಾಗಿ ತನ್ನ ಮೇಲೆ ಬರುತ್ತಿದ್ದ ಆ ಮರವನ್ನು ತುಂಡು ತುಂಡುಗಳಾಗಿ ಕತ್ತರಿಸಿ ಅತ್ಯಂತ ಕೋಪಾಟೋಪದಿಂದ ಶರೀರವೆಲ್ಲವೂ ಬೆವರಿಡಲು ರೋಷದಿಂದ ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಒಂದೇ ಸಾರಿ ಖರನ ಮೇಲೆ 1000 ಬಾಣಗಳನ್ನು ಪ್ರಯೋಗಿಸಿದನು. ಆ ರಾಮಬಾಣಗಳಿಂದ ಗಾಯ ಪಡೆದ ಖರನ ಶರೀರದಿಂದ ಪರ್ವತದ ನಿರ್ಜರಗಳಿಂದ ಉದಕ ಧಾರೆಗಳು ಸುರಿಯುವಂತೆ ನೊರೆಗೂಡಿದ ಬಿಸಿ ರಕ್ತವು ಸುರಿಯುತ್ತಿತ್ತು. ಆಮೇಲೆ ಖರನು ಗಾಯ ಪಡೆದು ಕಂಗೆಟ್ಟು ರಣರಂಗದಲ್ಲಿ ಉನ್ಮತ್ತನಾಗಿ ರಕ್ತದ ದುರ್ಗಂಧವನ್ನು ಸೂಸುತ್ತಾ ಶ್ರೀರಾಮ ಸಮೀಪಕ್ಕೆ ಮುಷ್ಟಿಯುದ್ಧಕ್ಕಾಗಿ ನುಗ್ಗಿ ಬಂದನು. ಶ್ರೀರಾಮನು ಪಾಪಾತ್ಮನಾಗಿ ಹೇಯ ಸ್ವರೂಪನಾದ ಆ ರಾಕ್ಷಸನ ಅಂಗ ಸಂಗವಾಗಬಾರದೆಂದು ಒಂದು ಹೆಜ್ಜೆ ಹಿಮ್ಮೆಟ್ಟಿ ತನ್ನ ಕರಸಂಧಾನ ಚಮತ್ಕಾರದಿಂದ ಬ್ರಹ್ಮಾಸ್ತ್ರಕ್ಕೆ ಸಮಾನವಾದ ಇಂದ್ರನು ಕೊಟ್ಟ ಶರವನ್ನು ಬಿಲ್ಲಿನಲ್ಲಿ ಹೂಡಿ ಎಸೆದನು. ಆ ಬಾಣವು ಸಿಡಿಲಂತೆ ಧ್ವನಿ ಮಾಡುತ್ತಾ ಎದೆಯಲ್ಲಿ ತಾಕಲು ಖರನು ಆ ಶರಾಗ್ನಿಯ ಕಿಚ್ಚನ್ನು ತಾಳಲಾರದೆ ಪೂರ್ವದಲ್ಲಿ ಶ್ವೇತಾರಣ್ಯದಲ್ಲಿ ಪರಮೇಶ್ವರನ ಕೋಪಾಗ್ನಿಯಿಂದ ದಹಿಸಲ್ಪಟ್ಟ ಯಮನಂತೆಯೂ ದೇವೇಂದ್ರನ ವಜ್ರಾಯುಧದ ಪೆಟ್ಟಿನಿಂದ ಗಾಯ ಪಡೆದ ಬಲನಂತೆಯೂ ವಜ್ರಾಯುಧದಿಂದ ಹೊಡೆಯಲ್ಪಟ್ಟ ವೃತ್ರಾಸುರನಂತೆಯೂ ಭೂಮಿಯ ಮೇಲೆ ಬಿದ್ದನು. ಆಗ ಅವರಿಬ್ಬರ ಅದ್ಭುತವಾದ ಯುದ್ಧವನ್ನು ನೋಡುತ್ತಿದ್ದ ಋಷಿಗಳು ಅತಿಹರ್ಷದಿಂದ ಶ್ರೀರಾಮನನ್ನು ಕುರಿತು: ಶ್ರೀರಾಮ, ಈ ಖರನ ವಧೆಗೋಸ್ಕರ ದೇವೇಂದ್ರನು ದೇವಲೋಕದಿಂದ ಶರಭಂಗ ಮುನೀಶ್ವರನ ಆಶ್ರಮಕ್ಕೆ ಬಂದು ಆ ಮುನೀಶ್ವರನೊಡನೆ ಮಂತ್ರಾಲೋಚನೆಯನ್ನು ಮಾಡಿದನು. ನಿನ್ನನ್ನು ಋಷಿಗಳು ಈ ಕಾರ್ಯ ನಿಮಿತ್ತವಾಗಿಯೇ ಉಪಾಯದಿಂದ ಮೆಲ್ಲಗೆ ಇಲ್ಲಿಗೆ ಕರೆತಂದರು. ನೀನು ಇಲ್ಲಿಗೆ ಬಂದು ಪಾಪಕರ್ಮಿಗಳಾದ ರಾಕ್ಷಸರನ್ನು ಕೊಂದು ನಮ್ಮ ಕಾರ್ಯವನ್ನು ಆಗು ಮಾಡಿಕೊಟ್ಟೆ.
ಇನ್ನು ಮೇಲೆ ಈ ಅರಣ್ಯದಲ್ಲಿ ಋಷಿಗಳು ಸುಖವಾಗಿರುವರು ಎಂದು ನುಡಿದರು. ಈ ಕಾರಣದಿಂದಾಗಿಯೇ ಶರಭಂಗ ಋಷಿಗಳು ಶ್ರೀರಾಮನನ್ನು ಸುತೀಕ್ಷ್ಣ ಮುನಿಗಳ ಆಶ್ರಮಕ್ಕೆ ಕಳುಹಿಸುತ್ತಾರೆ. ತದನಂತರದಲ್ಲಿ ಸುತೀಕ್ಷ್ಣ ಮಹರ್ಷಿಯ ಆಶ್ರಮದಿಂದ ಹೊರಟು ಬೇರೆ ಬೇರೆ ಆಶ್ರಮಗಳನ್ನು ಸುತ್ತುತ್ತಿದ್ದರು. ಅಂತಿಮವಾಗಿ ಅಲ್ಲಿಗೆ ಬಂದಾಗ ಸುತೀಕ್ಷ್ಣರು ಆತನನ್ನು ಅಗಸ್ತ್ಯರ ಬಳಿಗೆ ಕಳುಹಿಸುತ್ತಾರೆ. ಅಂತಿಮವಾಗಿ ಅಗಸ್ತ್ಯರು ಜನಸ್ಥಾನಕ್ಕೆ ಸಮೀಪದಲ್ಲಿದ್ದ ಪಂಚವಟಿ ಕ್ಷೇತ್ರಕ್ಕೆ ಶ್ರೀರಾಮನನ್ನು ಕಳುಹಿಸುತ್ತಾರೆ. ಆಗ ಅಂತರಿಕ್ಷ ಮಾರ್ಗದಲ್ಲಿ ರಥಾರೂಢರಾಗಿ ನೋಡುತ್ತಿದ್ದ ದೇವತೆಗಳು ಶ್ರೀರಾಮನ ಯುದ್ಧ ಕೌಶಲವನ್ನು, ಶರಸಂಧಾನ ಚಮತ್ಕಾರವನ್ನು ನೋಡಿ ಅತ್ಯಾಶ್ಚರ್ಯಪಟ್ಟು, ಅಬ್ಬಾ, ಶ್ರೀರಾಮನ ಮಹಿಮೆಯನ್ನು ಏನೆಂದು ಹೇಳೋಣ. ರಣರಂಗದಲ್ಲಿ ಕರದೂಷಣರೇ ಮೊದಲಾಗಿ ಕಾಮರೂಪಿಗಳಾದ 14,000 ಮಂದಿ ರಾಕ್ಷಸರನ್ನು ತನ್ನ ಬಾಣಗಳಿಂದ ಸಂಹರಿಸಿದನು. ಪರಾಕ್ರಮಿಯಾದ ಈತನ ಶೌರ್ಯವನ್ನು, ದಿಟ್ಟತನವನ್ನು ನೋಡಿದರೆ ಸಾಕ್ಷಾತ್ ಪರಮಪುರುಷನಾದ ನಾರಾಯಣನೆಂದೇ ತೋರುತ್ತದೆ ಎಂದು ನುಡಿದು ಅತಿ ಹರ್ಷದಿಂದ ದೇವದುಂದುಭಿಗಳನ್ನು ಧ್ವನಿ ಮಾಡಿ ಆತನ ಮೇಲೆ ಪುಷ್ಪವೃಷ್ಟಿಯನ್ನು ಕರೆದು ಕೊಂಡಾಡಿ ತಮ್ಮ ಲೋಕಕ್ಕೆ ಹೋದರು. ಆ ಬಳಿಕ ಸೀತಾದೇವಿಯನ್ನು ಕರೆದುಕೊಂಡು ಲಕ್ಷ್ಮಣನು ಗುಹೆಯಿಂದ ಹೊರಟು ಶ್ರೀರಾಮನಿದ್ದೆಡೆಗೆ ಬಂದನು. ಆಗ ಶ್ರೀರಾಮನು ಆ ಯುದ್ಧದಲ್ಲಿ ಜಯಲಕ್ಷ್ಮಿಯನ್ನು ಪಡೆದು ಸಮಸ್ತ ಋಷಿಗಳಿಂದಲೂ ಸಮ್ಮಾನಿಸಲ್ಪಟ್ಟವನಾಗಿ ಲಕ್ಷ್ಮಣನಿಂದ ಅಭಿವಂದಿಸಲ್ಪಟ್ಟನು. ಸೀತಾದೇವಿಯು ತನ್ನ ಪತಿಯು ರಣರಂಗದಲ್ಲಿ ಒಪ್ಪನೆ ಬಹುಮಂದಿ ರಾಕ್ಷಸರನ್ನು ಸಂಹರಿಸಿ ಸಮಸ್ತ ಋಷಿಗಳಿಗೂ ಸುಖವನ್ನುಂಟು ಮಾಡಿದವನೆಂದು ಹರ್ಷೋದ್ರೇಕದಿಂದ ಶ್ರೀರಾಮನನ್ನು ಆಲಂಗಿಸಿಕೊಂಡಳು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.